ಅವಳಿ ಗರ್ಭಧಾರಣೆಯಲ್ಲಿ ಅವಳಿ ಮಕ್ಕಳು ಹುಟ್ಟಿದಾಗ ಅವರ ಬರ್ತ್ ವೇಟ್ ಅಂದ್ರೆ ಅವರ ತೂಕ ಕಡಿಮೆ ಇರುವಂತಹ ಒಂದು ಚಾನ್ಸ್ ಅಥವಾ ರಿಸ್ಕ್ ಜಾಸ್ತಿನೇ ಇರ್ತದೆ. ಹಾಗಾಗಿ ಟ್ವಿನ್ಸ್ ಕ್ಯಾರಿ ಮಾಡೋರು ಅವರ ಪ್ರೆಗ್ನೆನ್ಸಿ ಫೇಸಲ್ಲೇ ಕೆಲವೊಂದಿಷ್ಟು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಈ ಲೋ ಬರ್ತ್ ವೇಟ್ ಅನ್ನೋ ರಿಸ್ಕ್ನ ಪ್ರಿವೆಂಟ್ ಮಾಡಬಹುದು. ಅದು ಯಾವ ರೀತಿ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಪ್ರೆಗ್ನೆಂಟ್ ಆಗಿದ್ದಾಗ ನೀವು ಯಾವ ರೀತಿಯಾದ ಒಂದು ಆಹಾರ ತಗೊಂತೀರಿ ಅದು ಮಗು ಹುಟ್ಟಿದಾಗ ಎಷ್ಟು ತೂಕ ಇರಬೇಕು ಅನ್ನೋದು ಡೈರೆಕ್ಟ್ ಆಗಿ ಡಿಸೈಡ್ ಮಾಡ್ತದ. ಹಾಗಾಗಿ ಗರ್ಭಿಣಿಯಾಗಿದ್ದಾಗ ಹೆಚ್ಚು ಪೌಷ್ಟಿಕತೆ ಉಳ್ಳುವಂತ ಆಹಾರ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದ. ಅದರಲ್ಲೂ ಹೆಲ್ದಿ ಫ್ಯಾಟ್ಸ್ ಹಾಗೂ ಪ್ರೋಟೀನ್ ಉಳ್ಳುವಂತ ಒಂದು ಆಹಾರ ಸೇವನೆ ಮಾಡಿದಾಗ ಹುಟ್ಟಿದಾಗ ಮಗುವಿನ ತೂಕ ಚೆನ್ನಾಗಿ ಬರ್ತದ, ಆರೋಗ್ಯವಾಗಿ ಬರ್ತದ. ಫಸ್ಟ್ ಟಿಪ್ ಏನಂದ್ರ ಗರ್ಭಿಣಿಯಾಗಿದ್ದಾಗ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡೋದು. ಅದರಲ್ಲೂ ಅವಳಿ ಗರ್ಭಧಾರಣೆ ನಿಮ್ದಾಗಿತ್ತಂದ್ರ ಪ್ರೋಟೀನ್ ಪೋಷಕಾಂಶ ನಿಮಗೆ ಹೆಚ್ಚಿಗೆ ಬೇಕಾಗಿರ್ತದ. ಯಾಕಂದ್ರೆ 2 ಬೇಬೀಸ್ ಗ್ರೋತ್ಗೆ ಸಪೋರ್ಟ್ ಮಾಡಬೇಕು ನಿಮ್ಮ ದೇಹ. ಹಾಗೆ ಬ್ಲಡ್ ವಾಲ್ಯೂಮ್ ಕೂಡ ಹೆಚ್ಚಿಗೆ ಮಾಡಬೇಕು. ಆಮೇಲೆ 2 ಬೇಬೀಸಿಂದು ಮಸಲ್ ಗ್ರೋತ್ ಚೆನ್ನಾಗಾಗಕ್ಕೂ ಪ್ರೋಟೀನ್ ಬೇಕು. ಮತ್ತು ಎಲ್ಲ ಅಂಗಾಂಗಗಳು ಚೆನ್ನಾಗಿ ಡೆವಲಪ್ ಆಗೋಕ್ಕೂ ಪ್ರೋಟೀನ್ ಚೆನ್ನಾಗಿ ಬೇಕು. ಸೊ 2 ಬೇಬೀಸಿಗೆ ಸಾಕಾಗೋಷ್ಟು ಪ್ರೋಟೀನ್ ಬೇಕಾಗಿರ್ತದೆ. ಅದಕ್ಕೆ ಪ್ರೋಟೀನ್ ಉಳ್ಳುವಂಥ ಆಹಾರ ಹೆಚ್ಚಾಗಿ ಸೇವನೆ ಮಾಡಬೇಕಾಗ್ತದೆ ಅವಳಿ ಗರ್ಭಾವಸ್ಥೆಯಲ್ಲಿ. ಸೊ ಪ್ರೋಟೀನ್ ಉಳ್ಳುವಂಥ ಆಹಾರಗಳಾದ ದಾಲ್ ಅಂದರೆ ಬೇಳೆಕಾಳುಗಳು, ಆಮೇಲೆ ರಾಜ್ಮಾ, ಚನಾ, ಆಮೇಲೆ ಪನ್ನೀರು, ಟೋಫು, ಸೋಯಾ, ನಾನ್ ವೆಜ್ ಆದರೆ ಚಿಕನ್, ಮೊಟ್ಟೆ, ಫಿಶ್, ಮರ್ಕ್ಯುರಿ ಲೋ ಕಂಟೆಂಟ್ ಇರುವಂತಹ ಒಂದು ಫಿಶ್. ಸೊ ಈ ರೀತಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಉಳ್ಳುವಂಥ ಒಂದು ಆಹಾರ ಪದಾರ್ಥಗಳು ನಿಮ್ಮ ಮೀಲ್ಸ್ ಅಲ್ಲಿ, ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಅದು ಡೈರೆಕ್ಟ್ ಮಕ್ಕಳಿಬ್ಬರದು ಡೆವಲಪ್ಮೆಂಟ್ ಗ್ರೋತ್ ಚೆನ್ನಾಗಿ ಮಾಡುವಲ್ಲಿ ಸಹಾಯ ಮಾಡ್ತದ. ಸೊ ಅದು ಹುಟ್ಟದಾಗ ಮಗುವಿನ ತೂಕ ಚೆನ್ನಾಗಿ ಬರೋಕ್ಕೂ ಹೆಲ್ಪ್ ಮಾಡ್ತದ. ಅದಕ್ಕೆ ಪ್ರತಿಯೊಂದು ಮೀಲಲ್ಲಿ 1 ಪೋರ್ಷನ್ ಪ್ರೋಟೀನ್ನ ಇನ್ಕ್ಲೂಡ್ ಮಾಡ್ಕೋರಿ. ಲೈಕ್ ಬ್ರೇಕ್ಫಾಸ್ಟಲ್ಲೂ 1 ಪೋರ್ಷನ್ ಪ್ರೋಟೀನ್ ಇರಬೇಕು, ಮಧ್ಯಾಹ್ನ ಲಂಚಲ್ಲೂ 1 ಪೋರ್ಷನ್ ಪ್ರೋಟೀನ್, ಡಿನ್ನರಲ್ಲೂ 1 ಪೋರ್ಷನ್ ಪ್ರೋಟೀನ್ ಇರಬೇಕು. ಹಾಗೆ ಮಧ್ಯದಲ್ಲಿ ಪ್ರೋಟೀನ್ ಸ್ನ್ಯಾಕ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೋರಿ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಮಿಡ್ ಮಾರ್ನಿಂಗ್ ಸ್ನ್ಯಾಕು ಅಥವಾ ಈವ್ನಿಂಗಲ್ಲೂ 1 ಗ್ಲಾಸ್ ಅಥವಾ 1 ಬೌಲ್ ಗಂಜಿ ತಗೊಳತ್ತಿದ್ರಿ, ರಾಗಿ ಗಂಜಿ ಅಂತಂದರೆ ಅದರಲ್ಲಿ ಒಂದು ಸ್ವಲ್ಪ ಬಾದಾಮ್ ಅದನ್ನ ಕ್ರಷ್ ಮಾಡಿಬಿಟ್ಟು ಮೇಲ್ಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಗೋಬಹುದು. ಅಥವಾ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇಟ್ಕೋಬಹುದು, ಅದನ್ನ ಮಿಕ್ಸ್ ಮಾಡಿ ತಗೋಬಹುದು. ಇದರಿಂದ ಪ್ರೋಟೀನು ಸಿಗ್ತದ, ಪ್ಲಸ್ ಆ ಸ್ನ್ಯಾಕ್ ಜೊತೆ ಈ ಪ್ರೋಟೀನ್ ಕಂಬೈನ್ ಮಾಡಿ ತಗೊಂಡಾಗ ಹೆಚ್ಚಿಗೆ ನ್ಯೂಟ್ರಿಯೆಂಟ್ ಡೆನ್ಸ್ ಕೂಡ ಆಗ್ತದ. ಆಮೇಲೆ ನಟ್ಸ್ ಮತ್ತು ಸೀಡ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊರಿ ನಿಮ್ಮ ಡಯಟ್ನಾಗ. ಅದರಲ್ಲೂ ಚೆನ್ನಾಗಿ ಪ್ರೋಟೀನ್ ಇರ್ತದ, ಅದರಿಂದನೂ ಮಗುವಿನ ಉತ್ತಮ ತೂಕ ಬರಕ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಟಿಪ್ಪು, ಹೆಚ್ಚು ಎನರ್ಜಿ ಡೆನ್ಸ್ ಇರುವಂಥ ಒಂದು ಫುಡ್ಸ್ನ ಇನ್ಕ್ಲೂಡ್ ಮಾಡ್ಕೊರಿ ನಿಮ್ಮ ಡಯಟ್ನಾಗ. ಈ ರೀತಿ ಮಾಡೋದ್ರಿಂದ ಇದು ಡೈರೆಕ್ಟ್ ಮಕ್ಕಳಿಬ್ರು ತೂಕ ಚಲೋ ಬರಕ್ಕ, ಆರೋಗ್ಯವಾಗಿ ಬರಕ್ಕ ಹೆಲ್ಪ್ ಮಾಡ್ತಾವೆ. ಅವು ಯಾವ್ಯಾವ ಅಂದ್ರೆ ಬಾಳೆಹಣ್ಣು, ಆಮೇಲೆ ಡೇಟ್ಸು, ಡ್ರೈ ಫ್ರೂಟ್ ಲಡ್ಡು, ಆಮೇಲೆ ತುಪ್ಪ. ಬಿಸಿ ಆಹಾರದಲ್ಲಿ ಲೈಕ್ ಬಿಸಿ ಅನ್ನದಲ್ಲಾಗಿರಬಹುದು ಅಥವಾ ಬಿಸಿ ರೊಟ್ಟಿ ಮ್ಯಾಲ 1-2 ಸ್ಪೂನ್ ತುಪ್ಪ ಹಾಕೊಂಡು ಸೇವನೆ ಮಾಡೋದು ಬಹಳನೇ ಒಳ್ಳೆಯದು. ಅವಕಾಡೋ ಫ್ರೂಟು, ಆಮೇಲೆ ತೆಂಗಿನಕಾಯಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ತಗೋಬಹುದು. ಅಥವಾ ಅದರದ್ದು ಕೊಕೊನಟ್ ಲಡ್ಡು ಮಾಡ್ಕೊಂಡು ತಗೋಬಹುದು. ಅಥವಾ ತೆಂಗಿನಕಾಯಿನೇ ಮನೆಗೆ ಒಡೆದಿರ್ತಾರಲ್ಲ, ಸೊ ಅದೇ ಒಂದು 5 to 6 ಸಣ್ಣ ಪೀಸಸ್ ಸ್ನ್ಯಾಕ್ಸ್ ರೀತಿಯಲ್ಲಾದರೂ ತಗೋಬಹುದು. ಈ ರೀತಿ ಮಾಡೋದ್ರಿಂದ ಮಗುವಿನ ತೂಕ ಬೆಳವಣಿಗೆ ಚಂದ ಆಗಕ್ಕ ಹೆಲ್ಪ್ ಮಾಡ್ತದ. ಹಾಗೆ ಸ್ಮೂದಿ ಕೂಡ ಬಹಳನೇ ಒಳ್ಳೇದು, ಸ್ನ್ಯಾಕ್ ರೀತಿಯಲ್ಲಿ ತಗೋಬಹುದು. ಬಿಕಾಸ್ ಯಾವ್ದಾದ್ರು ಫ್ರೂಟ್ ಇರ್ತದ, ಲೈಕ್ ಬಾಳೆಹಣ್ಣು, ಸ್ಟ್ರಾಬೆರೀಸು, ಆ ಥರದ್ದು ಸ್ಮೂದಿ ಮಾಡ್ಕೋಬಹುದು. ಅದರಲ್ಲಿ ಹಾಲು ಬೆರೆಸಿರ್ತೀರಿ, ಅದನ್ನು ಮಗುವಿನ ತೂಕ ಚೆನ್ನಾಗಿ ಬರಕ್ಕೆ ಹೆಲ್ಪ್ ಮಾಡ್ತದ. ಬಾಳೆಹಣ್ಣು ಬೆರೆಸಿದಾಗ ಅದು ಕೂಡ ಮಗುವಿನ ತೂಕ ಚೆನ್ನಾಗಿ ಬರಕ್ಕೆ ಹೆಲ್ಪ್ ಮಾಡ್ತದ. ಮತ್ತು ಅದರಾಗ ನಟ್ಸ್ ಲೈಕ್ ಬಾದಾಮ್ ಎಲ್ಲ ಕ್ರಷ್ ಮಾಡಿ ಹಾಕಿರ್ಬೇಕು. ಆಮೇಲೆ ಸೀಡ್ಸ್, ಕಲ್ಲಂಗಡಿ ಹಣ್ಣಿನ ಬೀಜ ಅಥವಾ ಸನ್ಫ್ಲವರ್ ಸೀಡ್ಸು, ಅದನ್ನ ಮೇಲ್ಗಡೆ ಹಾಕೊಂಡು ಆ ರೀತಿ ಸ್ಮೂದಿನ ತಗೊಂಡಾಗ ಕೂಡ ಅದು ಕೂಡ ಡೈರೆಕ್ಟ್ ಮಗುವಿನ ತೂಕ ಹೆಚ್ಚು ಬರುವಕ್ಕ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಟಿಪ್, ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ
ಅತಿ ದೊಡ್ಡ ರಿಸ್ಕ್ ಯಾವ್ದಂದ್ರೆ ಎನೆಮಿಕ್ ಆಗೋದು, ಅಂದ್ರ ಬ್ಲಡ್ ಸಪ್ಲೈ ಅಥವಾ ಬ್ಲಡ್ ಕಡಿಮೆ ಬೀಳೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು. ಈ ರೀತಿ ಎನೆಮಿಕ್ ಆದಾಗ ಮಕ್ಕಳಿಬ್ರಿಗೂ ಬ್ಲಡ್ ಸಪ್ಲೈ ಚಂದ ಆಗಲ್ಲ. ಬ್ಲಡ್ ಸಪ್ಲೈ ಚಲೋ ಆಗ್ಲಿಲ್ಲ ಅಂದ್ರೆ ನ್ಯೂಟ್ರಿಯನ್ಸೇ ರೀಚ್ ಆಗಲ್ಲ ಮಕ್ಕಳಿಗೆ, ಆವಾಗ ಮಗುವಿನ ತೂಕ ಕಡಿಮೆ ಬೀಳ್ತದೆ. ಹಾಗಾಗಿ ಎನೆಮಿಕ್ ಆಗ್ಲಾರ್ದಂಗ ಬ್ಲಡ್ ಸಪ್ಲೈ ಬ್ಲಡ್ ವಾಲ್ಯೂಮ್ ಅಲ್ಲಿ ಕಡಿಮೆ ಬೀಳಾರ್ದಂಗ ನೀವು ನೋಡ್ಕೋಬೇಕಂದ್ರ ನಿಮ್ಮ ಡಯಟ್ ಅಲ್ಲಿ ಐರನ್ ರಿಚ್ ಫುಡ್ ನ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ. ಐರನ್ ರಿಚ್ ಫುಡ್ ಇನ್ಕ್ಲೂಡ್ ಮಾಡ್ಕೊಂಡಾಗ ಐರನ್ ಅಬ್ಸಾರ್ಪ್ಷನ್ ಕೂಡ ನಿಮ್ಮ ಬಾಡಿಯಲ್ಲಿ ಚಂದ ಆಗ್ಬೇಕಂದ್ರ ವೈಟಮಿನ್ ಸಿ ಅನ್ನೋ ನ್ಯೂಟ್ರಿಯೆಂಟ್ ಕೂಡ ಐರನ್ ಜೊತೆ ಕ್ಲಬ್ ಮಾಡಿ ತಗೋಬೇಕಾಗ್ತದ. ಅದ್ರ ಜೊತೆ ಫೋಲಿಕ್ ಆಸಿಡ್ ಅನ್ನೋ ನ್ಯೂಟ್ರಿಯೆಂಟ್ ಕೂಡ ಕ್ಲಬ್ ಮಾಡ್ಬೇಕಾಗ್ತದ. ಸೊ ಈ 3 ನ್ಯೂಟ್ರಿಯೆಂಟ್ಸ್ ನಿಮ್ಮ ಆಹಾರದ ಮೂಲಕ ನಿಮಗೆ ಸಿಕ್ಕಾಗ ಬ್ಲಡ್ ಸಪ್ಲೈ ಎಲ್ಲ ಚಂದ ಆಗ್ತದ, ಮಕ್ಕಳಿಬ್ಬರಿಗೂ ನ್ಯೂಟ್ರಿಯೆಂಟ್ ಸಪ್ಲೈನು ಚಂದ ಆಗ್ತದ. ಅವಾಗ ಮಕ್ಕಳಿಬ್ಬರು ತೂಕ ಚಲೋ ಬರಕ ಹೆಲ್ಪ್ ಮಾಡ್ತದ. ಲೈಕ್ ಈಗ ಐರನ್ ರಿಚ್ ಫುಡ್ಸ್ ಅಂದ್ರೆ ಹಸಿರು ಸೊಪ್ಪಿನ ತರಕಾರಿಗಳು ಅಥವಾ ಡೇಟ್ಸ್, ಈ ರೀತಿಯಾಗಿರುವಂತ ಒಂದು ಆಹಾರ ಪದಾರ್ಥಗಳು. ನೆಕ್ಸ್ಟ್ ವೈಟಮಿನ್ ಸಿ ಅಂದಾಗ ಆರೆಂಜಸ್, ಲೆಮನ್, ಆಮ್ಲ ಇದೆಲ್ಲಾನು ಇವು ಕಂಬೈನ್ ಕ್ಲಬ್ ಮಾಡಿ ತಗೋರಿ ಆದಷ್ಟು. ಅಂದ್ರೆ ಈಗ ಪೋಹಾ ತಗೊಳಕತ್ತಿದ್ರಿ ಅಂತಂದ್ರೆ ಅವಲಕ್ಕಿ ಸುಸ್ಲ ಮಾಡ್ಕೋತಾರಲ್ಲ, ಅದು ತಗೊಳತ್ತಿದ್ರಂದ್ರೆ ಮೇಲ್ಗಡೆ ನಿಂಬೆ ಹಣ್ಣಿನ ರಸ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಹಾಕೋಬಹುದು. ಇದರಿಂದ ಪೋಹಾದಲ್ಲಿರುವಂತ ಐರನ್ ಚೆನ್ನಾಗಿ ಅಬ್ಸಾರ್ಬ್ ಆಗ್ತದ. ಆಮೇಲೆ ಈ ರೀತಿ ಚಳಿಗಾಲದಲ್ಲಿ ಪ್ರೆಗ್ನೆನ್ಸಿ ಫೇಸ್ನಾಗ ಇದ್ದಿದ್ರಂದ್ರೆ ಪಾಲಕ್ ಸೂಪ್ ಕೂಡ ಮಾಡ್ಕೋಬಹುದು ನೀವು. ಇದು ಅಂತೂ ಭಾಳ ಮಸ್ತ್ ವರ್ಕ್ ಆಗ್ತದ. ಯಾಕಂದ್ರೆ ಪಾಲಕಲ್ಲಿ ಫೋಲೇಟ್ ಇರ್ತದ ಮತ್ತು ಐರನ್ ಕೂಡ ಚೆನ್ನಾಗಿರ್ತದ. ಆಮೇಲೆ ಈ ಸೂಪಲ್ಲಿ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ಕ್ವೀಸ್ ಮಾಡಿ ತಗೊಂಡಾಗ ಸೂಪ್ ಟೇಸ್ಟ್ ಕೂಡ ಚೆನ್ನಾಗಿ ಎನ್ಹಾನ್ಸ್ ಆಗ್ತದ. ಆ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದ. ಇಮ್ಯುನಿಟಿಗೆ ಕೂಡ ಬಹಳನೇ ಒಳ್ಳೆಯದು. ಪ್ಲಸ್ ಮಗುವಿನ ತೂಕ ಚಲೋ ಬರಕ್ಕೂ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಟಿಪ್, ತೂಕದ ಬಗ್ಗೆ ಮಾತಾಡತ್ತೀನಿ ಅಂದ್ರೆ ಫ್ಯಾಟ್ಸ್ ಬಗ್ಗೆ ಮಾತಾಡಲೇಬೇಕಾಗ್ತದ. ಬಿಕಾಸ್ ಫ್ಯಾಟ್ಸ್ ಇಸ್ ದ ಒನ್ ನ್ಯೂಟ್ರಿಯೆಂಟ್ ವಿಚ್ ಹೆಲ್ಪ್ಸ್ ಇನ್ ಗಿವಿಂಗ್ ಗುಡ್ ವೇಟ್ ಫಾರ್ ದ ಬೇಬೀಸ್. ಅದಕ್ಕೆ ಫ್ಯಾಟ್ಸಲ್ಲೂ ಹೆಲ್ದಿ ಆದ ಆರೋಗ್ಯಕರವಾದದ್ದು ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದ. ಅದ್ರ ಜೊತೆಗೆ ಒಮೆಗಾ 3 ನ್ಯೂಟ್ರಿಯೆಂಟ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದ. ಈ ಒಮೆಗಾ 3 ಮತ್ತು ಹೆಲ್ದಿ ಫ್ಯಾಟ್ಸ್ ಇರುವಂಥ ಒಂದು ಆಹಾರ ಪದಾರ್ಥಗಳು ಯಾವ್ಯಾವ ಅಂದ್ರೆ ಅಕ್ರೂಟ್, ವಾಲ್ನಟ್, ಆಮೇಲೆ ಕೊಕೊನಟ್ ಅಂದರೆ ತೆಂಗಿನಕಾಯಿ, ಹಾಗೆ ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ, ಆಮೇಲೆ ಫಿಶ್, ನಾನ್ ವೆಜ್ ತಗೊಳ್ಳೋರಾಗಿದ್ರೆ ವಿತ್ ಲೋ ಮರ್ಕ್ಯೂರಿ ಕಂಟೆಂಟ್, ಅದು ನಿಮ್ಮ ಡಾಕ್ಟರ್ ಸಜೆಷನ್ ತಗೊಂಡ ಮೇಲೆ ಇನ್ಕ್ಲೂಡ್ ಮಾಡ್ಕೊರಿ ನಿಮ್ಮ ಡಯಟ್ನಾಗ. ಸೊ ಈ ರೀತಿ ಹೆಲ್ದಿ ಫ್ಯಾಟ್ಸ್, ಅವಕೋಡೋ ಅನ್ನೋ ಫ್ರೂಟ್ ಅಲ್ಲೂ ಹೆಲ್ದಿ ಫ್ಯಾಟ್ ಇರ್ತದ. ಸೊ ಅದು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು. ವೇಟ್ ಗೇನ್ ಕೂಡ ಆಗಕ್ಕೆ ಬಹಳನೇ ಹೆಲ್ಪ್ ಮಾಡ್ತದ. ಮತ್ತು ತುಪ್ಪ, ಹೆಲ್ದಿ ಫ್ಯಾಟ್ಸ್. ಸೊ ಇವೆಲ್ಲ ಆಹಾರ ಪದಾರ್ಥಗಳು ಮಕ್ಕಳಿಬ್ಬರು ತೂಕ ಚಲೋ ಬರಕ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾವ, ಹೆಲ್ಪ್ ಮಾಡ್ತಾವ. ಒಂದು ಟಿಪ್ ಹೇಳ್ಬೇಕಂತಂದ್ರೆ, ಈಗ ಅಗಸೆ ಬೀಜದ ಪುಡಿ ಮಾಡಿಟ್ಕೊಂಡಾಗ ಅದು ಚಪಾತಿ ಮಾಡ್ಬೇಕಾದ್ರೆ 1 ಸ್ಪೂನ್ ಹಿಟ್ಟಲ್ಲೇನೆ ಮಿಕ್ಸ್ ಮಾಡಿ ಅದರಿಂದನೇ ಚಪಾತಿ ಪ್ರಿಪೇರ್ ಮಾಡಿ ತಗೋಬಹುದು. ಬಿಕಾಸ್ ಅತಿ ಆಗಬಾರ್ದು ಯಾವುದನ್ನು. ಫ್ಲಾಕ್ಸ್ ಸೀಡ್ಸ್ ಅಂದರೆ ಹೀಟ್. ಸೊ ಮಿನಿಮಮ್ ಆಗಿ ಮಾಡ್ರೇಟ್ ಅಮೌಂಟಲ್ಲಿ ಸೇವನೆ ಮಾಡಿರಿ. ಏನೇ ತೊಗೊಂಡ್ರು ಹೆಚ್ಚಾಗೂ ಆಗಬಾರ್ದು, ಕಡಿಮೆನೂ ಬೀಳಬಾರ್ದು, ಬ್ಯಾಲೆನ್ಸ್ಡ್ ಆಗಿರಬೇಕು. ಅಥವಾ ಮೊಸರು ಜೊತೆನೂ ಮಿಕ್ಸ್ ಮಾಡಿ ತೊಗೋಬೋದು ಅಗಸೆ ಬೀಜದ ಪುಡಿ. ಅಥವಾ ಗ್ರೌಂಡ್ ನಟ್ ಅಂದರೆ ಶೇಂಗಾ ಬೀಜ, ಅದು ಕೂಡ ಹೆಲ್ದಿ ಫ್ಯಾಟ್ಸ್ ಉಳ್ಳುವಂಥದ್ದು. ಅದು ಕೂಡ ಮಕ್ಕಳು ತೂಕ ಚಲೋ ಬರೋಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ಶೇಂಗಾ ಬೀಜದ್ದು ಅಂದರೆ ಶೇಂಗಾ ಲಡ್ಡು ಮಾಡಿಟ್ಕೋಬೋದು, ಶೇಂಗಾ ಚಟ್ನಿ ಪುಡಿ ಮಾಡ್ಕೋಬಹುದು. ಒಟ್ಟಿನಲ್ಲಿ ಈ ರೀತಿಯಾಗಿ ಒಮೆಗಾ 3 ಹಾಗೂ ಹೆಲ್ದಿ ಫ್ಯಾಟ್ಸ್ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಮಗುವಿನ ತೂಕ ಅಷ್ಟೇ ಚಂದ ಬರಲ್ಲ, ಅದರ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚಲೋ ಮಾಡಕ ಸಪೋರ್ಟ್ ಮಾಡ್ತಾವ. ನೆಕ್ಸ್ಟ್ ಟಿಪ್, ಮಗುವಿಗೆ ನ್ಯೂಟ್ರಿಯನ್ ಸಪ್ಲೈ ಚಂದ ಆಗ್ಬೇಕಂದ್ರೆ ಬ್ಲಡ್ ಅಷ್ಟೇ ಅವಶ್ಯಕ ಅಲ್ಲ, ಅದ್ರ ಸುತ್ತಮುತ್ತ ಇರೋ ಆಮ್ನಿಯೋಟಿಕ್ ಫ್ಲೂಯಿಡ್ ಬ್ಯಾಲೆನ್ಸ್ ಆಗಿರಬೇಕು. ಅದು ಚೆನ್ನಾಗಿರ್ಬೇಕು ಅಂತಂದಾಗ ನಿಮ್ಮ ದೇಹ ಹೈಡ್ರೇಟೆಡ್ ಆಗಿರ್ಬೇಕಾಗ್ತದ. ನಿಮ್ಮ ದೇಹ ಹೈಡ್ರೇಟೆಡ್ ಆಗಿರ್ಬೇಕಂದ್ರೆ ನೀವು ನೀರು ಚೆನ್ನಾಗಿ ಕುಡಿಬೇಕಾಗ್ತದ. ಸೊ ಆದಷ್ಟು ಹೈಡ್ರೇಟೆಡ್ ಆಗಿಟ್ಕೋರಿ. ಅಟ್ಲೀಸ್ಟ್ 2.5 to 3 ಲೀಟರ್ಸ್ ಆಫ್ ನೀರು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಅಥವಾ ನೀರ್ ಜೊತೆ ಎಲೆಕ್ಟ್ರೋಲೈಟ್ಸ್ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ನಿಮ್ದು ಬಾಡಿ ಡಿಹೈಡ್ರೇಟ್ ಆಗದೆ ಇರೋ ಹಾಗೆ ನೋಡ್ಕೋರಿ. ನೀರು ಅಂದಾಗ ನೀರಿನ ಅಂಶ ಉಳ್ಳುವಂಥದ್ದು ಎಲ್ಲಾನು ಹಿಡ್ಕೊಂಡು ಹೇಳತ್ತೀನಿ. ಲೈಕ್ ಈಗ ಎಳ್ನೀರ್ ಆಗಿರಬಹುದು, ಆಮೇಲೆ ಮಜ್ಜಿಗೆ, ಆಮೇಲೆ ಸೂಪ್ಸ್, ಈ ರೀತಿಯಾದ ಫುಡ್ ನ ನೀವು ಸೇವನೆ ಮಾಡಿದಾಗ ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗೂ ಇರ್ತದ, ಪ್ಲಸ್ ಎಲೆಕ್ಟ್ರೋಲೈಟ್ಸ್ನು ಬ್ಯಾಲೆನ್ಸ್ ಆಗಿರ್ತದ, ಮತ್ತು ಅಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಬೀಳಲ್ಲ, ಮಗುವಿಗೆ ನ್ಯೂಟ್ರಿಯನ್ ಸಪ್ಲೈನು ಚಂದ ಆಗ್ತದ. ಅವಾಗ ಮಗುವಿನ ತೂಕನು ಚಲೋ ಬರ್ತದ. ಅದಕ್ಕೆ ಅವಾಗವಾಗ ನೀರ್ ಕುಡಿಯೋದು ಮರಿಬೇಡ್ರಿ. ಈ ಎಲ್ಲ ಟಿಪ್ಸ್ ನ ಫಾಲೋ ಮಾಡ್ರಿ. ನಿಮ್ಮ ಮಕ್ಕಳಿಬ್ಬರ ತೂಕ ಚಲೋ ಬರಕ, ಆರೋಗ್ಯವಾಗಿ ಬರಕ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ, ಯೂಸ್ಫುಲ್ ಅನ್ಸಿದ್ರೆ
ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.